ಸ್ನೇಹಿತರೆ, ಭಾರತದಲ್ಲಿ ಅತ್ಯಂತ ಚರ್ಚೆಗೆ ಈಡಾಗುವ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ದೊಡ್ಡ ಆದೇಶವನ್ನ ಹೊರಡಿಸಿದೆ. ಒಳ ಮೀಸಲಾತಿಗೆ ಜಾಗ ಕೊಟ್ಟಿದೆ. ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ SC/ST ರಿಸರ್ವೇಶನ್ ನಿಂದ ಕ್ರೀಮಿ ಲೇಯರ್ ಅನ್ನ, ಕೆನೆ ಪದರವನ್ನ ತೆಗೆದು ಹಾಕಬೇಕು ಅಂತ ಹೇಳಿದೆ. ಇದನ್ನ ರಿಸರ್ವೇಶನ್ ಅಲ್ಲಿ ದೊಡ್ಡ ಬದಲಾವಣೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಿದ್ರೆ ಏನಿದು ಕ್ರೀಮಿ ಲೇಯರ್? ಸುಪ್ರೀಂ ಕೋರ್ಟ್ ಕೆಲವರಿಗೆ ಮಾತ್ರ, ಕೆನೆ ತಿಂದವರಿಗೆ ರಿಸರ್ವೇಶನ್ ಬಿಟ್ಕೊಡಿ ಅಂತ ಹೇಳ್ತಿರೋದು ಯಾಕೆ? ಯಾರಿವರು ಕೆನೆ ತಿಂದವರು ಅಂತ ಹೇಳಿದ್ರೆ ಯಾವ ತರದ ಕೆನೆ ತಿಂದಿದ್ದಾರೆ ಅವರು? ಅದನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ರಿಸರ್ವೇಶನ್ ಭಾರತದಲ್ಲಿ ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಉದ್ಯೋಗ, ಶಿಕ್ಷಣ ಹಾಗೂ ರಾಜಕೀಯದಲ್ಲಿ ಸಮಾನ ಅವಕಾಶ ಕಲ್ಪಿಸೋಕೆ ಇರುವಂತಹ ಒಂದು ಸಿಸ್ಟಮ್. ಆದರೆ ಈ ಮೀಸಲಾತಿ ಇದ್ರೂ ಕೂಡ ಈ ಹಿಂದುಳಿದ ಸಮುದಾಯಗಳಲ್ಲೇ ಕೆಲ ವರ್ಗಗಳು ಅತ್ಯಂತ ಹಿಂದುಳಿದಿವೆ, ಹೆಚ್ಚಿನ ಪ್ರಾತಿನಿಧ್ಯ ಸಿಗ್ತಿಲ್ಲ ಅನ್ನೋ ಆರೋಪ ಇತ್ತು. ಇದಕ್ಕಾಗಿ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನ ಪ್ರಕಟಿಸಿದ್ರೆ ಅದಕ್ಕೆ ಕಾನೂನಿನ ತೊಡಕು ಎದುರಾಗ್ತಾ ಇತ್ತು. ಹೀಗಾಗಿ ಮಹತ್ವದ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ನ 7 ಸದಸ್ಯರ ಸಾಂವಿಧಾನಿಕ ಪೀಠ ಒಳ ಮೀಸಲಾತಿಯನ್ನ ಮಾನ್ಯ ಮಾಡಿದೆ. ಪರಿಶಿಷ್ಟ ಜಾತಿ ಹಾಗೂ ಪಂಗಡವನ್ನ ಇಡಿಯಾಗಿ ಒಂದೇ ಸಮುದಾಯ ಅಂತ ನೋಡಕ್ ಆಗಲ್ಲ ಅಂತ ಹೇಳಿದೆ. ಇದರ ಒಳಗೂ ಕೂಡ ತೀರಾ ಹಿಂದುಳಿದಿರೋ ಒಂದಷ್ಟು ಜನರಿದ್ದಾರೆ, ಅವರಿಗೆ ಮೀಸಲಾತಿ ಸಿಗಬೇಕು ಅನ್ನೋ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಆದರೆ ಇಂಪಾರ್ಟೆಂಟ್ ಅಂದ್ರೆ ಇದೇ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ SC/ST ಮೀಸಲಾತಿಯಿಂದ ಕ್ರೀಮಿ ಲೇಯರ್ ಅನ್ನ ಹೊರಗಿಡಬೇಕು, ಇದಕ್ಕಾಗಿ ಸರ್ಕಾರ ಪಾಲಿಸಿ ರೂಪಿಸಬೇಕು ಅಂತ ಕೂಡ ಹೇಳಿದೆ. ಇದು ದೊಡ್ಡ ವಿಚಾರ. ಈಗ ಏನಿದು ಕ್ರೀಮಿ ಲೇಯರ್? ಸ್ನೇಹಿತರೆ, ಕ್ರೀಮಿ ಲೇಯರ್ ಅಂದ್ರೆ ಕನ್ನಡದಲ್ಲಿ ಕೆನೆ ಪದರ ಅಂತ ಅರ್ಥ ಬರುತ್ತೆ. ಹಾಲಿನಲ್ಲಿ ಹೇಗೆ ಕೆನೆ ಪದರ ಎಲ್ಲಕ್ಕಿಂತ ಮೇಲೆ ಬಂದು ಕೂತಿರುತ್ತೋ ದಪ್ಪಗೆ ಚಂದಗೆ, ಅದೇ ರೀತಿ ಈ ಹಿಂದುಳಿದ ಸಮುದಾಯದಲ್ಲೂ ಕೂಡ ಮೀಸಲಾತಿ ಸೌಲಭ್ಯವನ್ನ ಪಡೆದು ಒಂದಷ್ಟು ಜನ ಮಾತ್ರ ಸಮಾಜದಲ್ಲಿ ಮುಖ್ಯ ಭೂಮಿಕೆಗೆ ಬಂದಿರ್ತಾರೆ, ಉದ್ಧಾರ ಆಗಿರ್ತಾರೆ. ಉದಾಹರಣೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ಚಿತ್ರದುರ್ಗದ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಅವರು, ಬಿಜಾಪುರ ಸಂಸದ ರಮೇಶ್ ಜಿಗಜಿಣಗಿ ಅಂತವರು. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಕಾರಜೋಳ ಅವರಿಗೆ ಮೀಸಲಾತಿ ಸಿಕ್ಕಿದ್ದು ಸರಿ. ಆದರೆ ಈಗ ಅವರು 6-7 ಸಲ ಸಂಸದರಾಗಿದ್ದಾರೆ, 16 ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ. ಹೀಗಿರುವಾಗ ಅವರ ಮಕ್ಕಳಿಗೆ, ಮರಿಮಕ್ಕಳಿಗೂ ಮೀಸಲಾತಿ ಯಾಕೆ ಬೇಕಾಗುತ್ತೆ? ಅದರ ಬದಲಿಗೆ ಅದೇ ಸಮುದಾಯದಲ್ಲಿ ಬೇರೆಯವರಿಗೆ ಆ ಚಾನ್ಸ್ ಕೊಡಬಹುದಲ್ವಾ? ಇವ್ರು ಆಲ್ರೆಡಿ ಒಂದು ಹಂತಕ್ಕೆ ಹೋದವರು, ಮತ್ತೆ ಅವರ ಮಕ್ಕಳನ್ನ ಬೆಳೆಸಕ್ಕೆ ಇವ್ರು ಇನ್ನಷ್ಟು ಬಲಿಷ್ಠರಾಗಿರ್ತಾರೆ. ಆ ಬಲಿಷ್ಠತೆಯನ್ನು ಬಳಸ್ಕೊಂಡು ಮಕ್ಕಳನ್ನೇ ಬೆಳೆಸಿಬಿಟ್ರೆ ಉಳಿದವರು ಉದ್ಧಾರ ಆಗೋದು ಹೇಗೆ ಅನ್ನೋದೇ ಕ್ರೀಮಿ ಲೇಯರ್ನ ಲಾಜಿಕ್. ಇಲ್ಲಿ ನಮಗೆ ರಾಜಕಾರಣಿಗಳು ಎದ್ದು ಕಾಣಿಸ್ತಾರೆ, ಎಲ್ರಿಗೂ ಗೊತ್ತಿರ್ತಾರೆ, ಜೊತೆಗೆ ಸ್ವಲ್ಪ ಬೇರೆ ಪ್ರೊಫೆಷನ್ ಅಲ್ಲಿ ಇರೋರ್ಗಿಂತ ಹೆಚ್ಚು ಅವಕಾಶ ಪಡ್ಕೊಂಡಿರ್ತಾರೆ. ಹಾಗಾಗಿ ಅವರ ಹೆಸರು ಈಸಿಯಾಗಿ ತಲೆಯಲ್ಲಿ ಕೂರುತ್ತೆ ಅಂತ ಎಕ್ಸಾಂಪಲ್ ತಗೊಂಡಿದ್ದೀವಿ. ಈ ರೀತಿ ಬೇರೆ ಬೇರೆ ವೃತ್ತಿಯಲ್ಲಿ ಡಾಕ್ಟರ್ಸ್, ಇಂಜಿನಿಯರ್ಸ್, ಅಧಿಕಾರಿಗಳು ಬಹಳ ಜನ ಇದ್ದಾರೆ. ಸೊ ಇಂತಹ ಕ್ರೀಮಿ ಲೇಯರ್ನವರನ್ನ, ಮೀಸಲಾತಿಯ ಲಾಭಗಳನ್ನ ಆಲ್ರೆಡಿ ಪಡೆದವರನ್ನ ಹೊರಗಿಡಬೇಕು, ಅದೇ ಸಮುದಾಯದ ಅವಕಾಶನೇ ಸಿಗದಿರೋರಿಗೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಿದ್ರೆ ಈ ಕ್ರೀಮಿ ಲೇಯರ್ ಅನ್ನೋದು ಹೊಸ ವಿಚಾರನ ಖಂಡಿತ ಇಲ್ಲ. ಈಗ ಆಲ್ರೆಡಿ OBCಗಳಲ್ಲಿ, ಹಿಂದುಳಿದ ವರ್ಗಗಳಲ್ಲಿ ಈ ರೀತಿ ಆಲ್ರೆಡಿ ಬಲಾಢ್ಯರಾದವರನ್ನ, ಮೇಲೆ ಬಂದವರನ್ನ, ಬೆನಿಫಿಟ್ ಪಡೆದು ಉದ್ಧಾರ ಆದವರನ್ನ ರಿಸರ್ವೇಶನ್ ಇಂದ ಬೇರ್ಪಡಿಸುವ ವ್ಯವಸ್ಥೆ ಇದೆ. ಸಂವಿಧಾನ ರಚನೆಯಾದಾಗ ಕೇವಲ ಸಾಮಾಜಿಕ ಹಾಗೂ ಶೈಕ್ಷಣಿಕ ಬ್ಯಾಕ್ವರ್ಡ್ನೆಸ್ ಮಾತ್ರ ಕನ್ಸಿಡರ್ ಮಾಡಲಾಗ್ತಾ ಇತ್ತು. ಅಂದ್ರೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರೋದನ್ನ ಮಾತ್ರ ಕನ್ಸಿಡರ್ ಮಾಡಲಾಗ್ತಾ ಇತ್ತು. ಆದರೆ 1980ರ ಮಂಡಲ್ ಕಮಿಷನ್ ರಿಪೋರ್ಟ್ ನಲ್ಲಿ ಹಾಗೂ 92ರ ಇಂದಿರಾ ಸಾಹ್ನಿ ತೀರ್ಪಿನಲ್ಲಿ ಆರ್ಥಿಕ ಸ್ಥಿತಿಯನ್ನ ಕೂಡ ಒಂದು ಸಮುದಾಯ ಹಿಂದುಳಿದಿದೆ ಅಂತ ಹೇಳೋಕೆ ಕನ್ಸಿಡರ್ ಮಾಡಲಾಗ್ತಾ ಇದೆ. ಅದೇ ಆಧಾರದ ಮೇಲೆ OBC ಮೀಸಲಾತಿ ಬಂದಿದ್ದು. ಆದರೆ ಇದೇ ಇಂದಿರಾ ಸಾಹ್ನಿ ತೀರ್ಪಿನಲ್ಲಿ OBC ಮೀಸಲಾತಿಯಿಂದ ಈ ಕ್ರಿಮಿ ಲೇಯರ್ನವರನ್ನ ಹೊರಗಿಡಬೇಕು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಅಲ್ಲದೆ ಈ ಕ್ರಿಮಿ ಲೇಯರ್ ಅಂತ ಯಾರನ್ನ ಕನ್ಸಿಡರ್ ಮಾಡಲಾಗುತ್ತೆ ಅನ್ನೋದಕ್ಕೆ 93ರಲ್ಲಿ ಜಸ್ಟಿಸ್ ರಾಮನಂದನ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ರಚನೆ ಮಾಡಲಾಗಿತ್ತು. ಸ್ವಲ್ಪ ಚೆಕ್ ಮಾಡಿಬಿಟ್ಟು ಹೇಳಿ ಅಂತ. ಆ ಕಮಿಟಿ ಏನು ಹೇಳಿದೆ ಅಂತ ಹೇಳಿದ್ರೆ, ಯಾರು ಕ್ರೀಮಿ ಲೇಯರ್? ಜಸ್ಟಿಸ್ ರಾಮನಂದನ್ ಕಮಿಟಿ ವರದಿಯ ಪ್ರಕಾರ ಯಾವುದೇ ವ್ಯಕ್ತಿ ಸಾಂವಿಧಾನಿಕ ಅಥವಾ ಶಾಸನಬದ್ಧ ಯಾವುದಾದ್ರೂ ಹುದ್ದೆಯನ್ನ ಹೊಂದಿದ್ರೆ ಅವ್ರನ್ನ ಕ್ರೀಮಿ ಲೇಯರ್ ಅಂತ ಪರಿಗಣಿಸಲಾಗುತ್ತೆ. ಅಂದ್ರೆ ಪ್ರೆಸಿಡೆಂಟ್, PM, CM, MLA, MP, ಗವರ್ನರ್, ಜಡ್ಜ್, ಆಯೋಗಗಳ ಮುಖ್ಯಸ್ಥರು, ಹೀಗೆ ಯಾವುದೇ ಸಾಂವಿಧಾನಿಕ, ಕಾನ್ಸ್ಟಿಟ್ಯೂಷನಲ್ ಅಥವಾ ಸ್ಟ್ಯಾಚ್ಯುಟರಿ ಪೋಸ್ಟ್ ನಲ್ಲಿದ್ರೂ ಕೂಡ ಅವರಿಗೆ ಹಾಗೂ ಅವರ ಮಕ್ಕಳಿಗೆ OBC ಮೀಸಲಾತಿ ಸಿಗೋದಿಲ್ಲ. ಅಥವಾ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಗ್ರೂಪ್ A, ಗ್ರೂಪ್ B ಕ್ಲಾಸ್ನ ಅಧಿಕಾರಿಗಳಾಗಿದ್ರೆ, ಅಥವಾ PSU, ಸರ್ಕಾರ ಸ್ವಾಮ್ಯದ ಸಂಸ್ಥೆಗಳು, ಯೂನಿವರ್ಸಿಟಿಗಳು ಹಾಗೂ ಆಯೋಗಗಳಲ್ಲಿ ಉದ್ಯೋಗಿಗಳಾಗಿದ್ರೆ ಅವರು ಕೂಡ ಕ್ರೀಮಿ ಲೇಯರ್ಗೆ ಸೇರಿಬಿಡ್ತಾರೆ. ಇನ್ನು ಆರ್ಮಿ ಹಾಗೂ ಪ್ಯಾರಾಮಿಲಿಟರಿಯಲ್ಲಿ ಕರ್ನಲ್ ಅಥವಾ ಅದಕ್ಕಿಂತ ಮೇಲಿನ ರ್ಯಾಂಕ್ನ ಅಧಿಕಾರಿಯಾಗಿದ್ರೂ ಕೂಡ ಅವರಿಗೆ ಕ್ರೀಮಿ ಲೇಯರ್ಗೆ ಹೋಗಿಬಿಡ್ತಾರೆ, OBC ಮೀಸಲಾತಿ ಸಿಗೋದಿಲ್ಲ.
ಅದರ ಜೊತೆಗೆ ಡಾಕ್ಟರ್ಸ್, ಲಾಯರ್ಸ್, ಎಂಜಿನಿಯರ್ಸ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ನಂತಹ ವೃತ್ತಿಗಳಲ್ಲಿದ್ರೂ ಕೂಡ ಒಬಿಸಿ ಮೀಸಲಾತಿ ಸಿಗೋದಿಲ್ಲ. ಅದೇ ರೀತಿ ಕೃಷಿ ಭೂಮಿ ಮತ್ತಿತರೆ ಆಸ್ತಿಗಳಿಂದ ಅಥವಾ ಉದ್ಯೋಗ ಅಥವಾ ಉದ್ಯಮಗಳಿಂದ ವಾರ್ಷಿಕವಾಗಿ 8 ಲಕ್ಷಕ್ಕೂ ಅಧಿಕ ಆದಾಯವನ್ನು ಪಡಿತಾ ಇದ್ರೆ ಆಗ್ಲೂ ಕೂಡ ಕ್ರೀಮಿ ಲೇಯರ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಒಬಿಸಿ ಮೀಸಲಾತಿ ಸಿಗೋದಿಲ್ಲ. ಆರಂಭದಲ್ಲಿ ಈ ಇನ್ಕಮ್ ಲಿಮಿಟ್ 1 ಲಕ್ಷ ರೂಪಾಯಿ ಇತ್ತು. ಕಾಲಕಾಲಕ್ಕೆ ಏರಿಕೆ ಮಾಡ್ತಾ 2017 ಬಂದು 8 ಲಕ್ಷ ಆಗಿದೆ. ಅದಾದ್ಮೇಲೆ ಜಾಸ್ತಿ ಮಾಡಿಲ್ಲ. 2015ರಲ್ಲಿ ಹಿಂದುಳಿದ ಆಯೋಗ 15 ಲಕ್ಷ ಮಾಡಿ ಅಂತ ರೆಕಮೆಂಡ್ ಮಾಡಿತ್ತು. ಆದ್ರೆ ಅದನ್ನ ಇನ್ನೂ ಕೂಡ ಜಾರಿ ಮಾಡಿಲ್ಲ. ಆದ್ರೆ ಇದು ಒಬಿಸಿಗೆ ಮಾತ್ರ ಅನ್ವಯ ಆಗುತ್ತೆ. ಇದರಲ್ಲೂ ಕೂಡ ತುಂಬಾ ಜನ ಪೂಜಾ ಕೇಡ್ಕರ್ ತರ ವಂಚನೆ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಮಕ್ಕಳಿಗೆ ಮೀಸಲಾತಿ ಸಿಗ್ಲಿ ಅಂತ ಸರ್ಕಾರಿ ಉದ್ಯೋಗಿಗಳು ರಿಟೈರ್ಮೆಂಟ್ಗೆ 2 ವರ್ಷ ಇದ್ದಾಗ VRS ತಗೋತಾರೆ. ಇಲ್ಲ ಪೇರೆಂಟ್ಸ್ ಆದಾಯ ಕನ್ಸಿಡರ್ ಆಗೋದ್ರಿಂದ 7,99,000 ಅಷ್ಟೇ ಉಳಿಯೋವರೆಗೂ ಕೂಡ ಉಳಿದೆಲ್ಲ ಆಸ್ತಿಯನ್ನ ಮಕ್ಕಳ ಹೆಸರಿಗೆ ಇಲ್ಲ ಮತ್ತಿನ್ಯಾರೋ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರೆ. ಮೀಸಲಾತಿ ಸೌಲಭ್ಯ ಸಿಕ್ಕ ಮೇಲೆ ವಾಪಸ್ ತಗೊಂಡ್ಬಿಡ್ತಾರೆ. ಈ ರೀತಿ ಸಾಕಷ್ಟು ಒಳ ಮಾರ್ಗಗಳನ್ನ ಅನುಸರಿಸ್ತಾರೆ. ಆದ್ರೆ ಅಲ್ಲೊಂದು ರೆಗ್ಯುಲೇಟಿಂಗ್ ಮೆಕಾನಿಸಮ್ ಅಂತೂ ಇದೆ. ಆದ್ರೆ SC/ST ಯಲ್ಲಿ ಈ ಕ್ರೀಮಿ ಲೇಯರ್ ಕಾನ್ಸೆಪ್ಟೇ ಇಲ್ಲ. ಹೀಗಾಗಿ ಅಲ್ಲೂ ಕೂಡ ಇದನ್ನ ಅಪ್ಲೈ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. SC/ST ಕ್ರೀಮಿ ಲೇಯರ್ಗೆ OBCಗೆ ಅನುಸರಿಸಿದ ಮಾನದಂಡಗಳನ್ನ ಎಲ್ಲೂ ಫಾಲೋ ಮಾಡಬೇಕು ಅಂತೇನಿಲ್ಲ. ಸ್ವಲ್ಪ ಮಾರ್ಪಾಡುಗಳನ್ನ ಮಾಡ್ಕೋಬಹುದು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ಕ್ರೀಮಿ ಲೇಯರ್ ಬರಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ನ ಒಪಿನಿಯನ್. ಅದಾಗೆ ಸ್ನೇಹಿತರೆ, ರಿಸರ್ವೇಶನ್ ಇರಬೇಕಾ ಬೇಡವಾ ತೆಗಿಬೇಕಾ ಅನ್ನೋ ಚರ್ಚೆಗಳು ಸದ್ಯ ಅಪ್ರಸ್ತುತ. ಯಾಕಂದ್ರೆ ಒಂದ್ ಕಡೆ ದೇವಸ್ಥಾನಕ್ಕೆ ಬಿಡಲ್ಲ, ಮನೆಯೊಳಗೆ ಬಿಡ್ಕೊಳ್ಳಲ್ಲ, ದಲಿತರಿಗೆ ಕೆಲಸಕ್ಕೆ ಬಂದ್ರೆ ಅವ್ರಿಗಾಗಿ ಪ್ರತ್ಯೇಕ ತಟ್ಟೆ ಲೋಟ ಇಡ್ತೀವಿ ಅನ್ನುವಂತಹ ಅನಿಷ್ಟ ಜಾತಿ ಪದ್ಧತಿ ಆಚರಣೆ ಮಾಡ್ತಿರೋ ಸೊಸೈಟಿಯಲ್ಲಿ ನಾವು ಬದುಕಿರುವಾಗ ಜಾತಿ ಹೆಸರಲ್ಲಿ ತಾರತಮ್ಯ ಇನ್ನೂ ಕೂಡ ನಡೀತಿರ್ಬೇಕಾದ್ರೆ, ಆ ರೀತಿಯ ಮನಸ್ಥಿತಿಗಳು ಇನ್ನೂ ನಮ್ಮ ಸಮಾಜದಲ್ಲಿ ನಮ್ಮ ಜೊತೆ ಇರಬೇಕಾದ್ರೆ ನಾವು ಈ ಕಡೆ ಎಲ್ಲ ಸಮನಾಗಿದ್ದೀವಿ, ಎಲ್ಲ ಸರಿ ಹೋಗಿದೆ ಅಂತ ಸುಳ್ಳು ಹೇಳ್ಕೊಂಡು ತಿರ್ಗಕ್ಕಾಗಲ್ಲ. ಆ ಆಧಾರದ ಮೇಲೆ ಮೀಸಲಾತಿ ಬೇಡ ಅಂತ ಹೇಳೋದ್ರ ಬಗ್ಗೆ ಅಭಿಯಾನ ಮಾಡೋಕ್ಕೂ ಆಗಲ್ಲ. ಸೇಮ್ ಟೈಮ್ ರಿಸರ್ವೇಶನ್ ಬಗ್ಗೆ ಮಾತಾಡಲೇಬಾರ್ದು, ಅದನ್ನು ಮುಟ್ಟಂಗೆ ಇಲ್ಲ, ವೇದವಾಕ್ಯ ಸಂವಿಧಾನ ಬರೆದಾಗ ಹೇಗಿತ್ತು ಹಾಗೇ ಇರಬೇಕು, ಅದ್ರ ಬಗ್ಗೆ ಮಾತನಾಡೋದೇ ಅಪರಾಧ ಅನ್ನೋ ರೀತಿಲೂ ಕೂಡ ವರ್ತಿಸೋದು ಸರಿಯಲ್ಲ. ಕ್ರೀಮಿ ಲೇಯರ್ ಒಂದು ಒಳ್ಳೆ ಕಾನ್ಸೆಪ್ಟ್. ಆಲ್ರೆಡಿ ಬೆನಿಫಿಟ್ ಪಡೆದವ್ರಿಗೆ ಬಿಟ್ಟು ಅದೇ ಸಮುದಾಯದಲ್ಲಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಅದೇ ಸಮುದಾಯದಲ್ಲಿ ಇನ್ನು ಒಂದು ಸರಿಯೂ ಅವಕಾಶ ಸಿಗದೇ ಇರುವಂಥ ತುಂಬ ಜನ ಇರ್ತಾರಲ್ಲ, ಅವ್ರಿಗೆ ಸಿಗಬೇಕಲ್ಲ. ಅದು ಆಲ್ರೆಡಿ ಒಂದ್ಸಲಿ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ತನ್ನ ಮಗನಿಗೆ ಮತ್ತೆ ಅವಕಾಶ ಕೊಡಿಸ್ಬೋದು ಅಂತ ಆದರೆ, ಈ ಅವಕಾಶ ಸಿಕ್ಕಿ ಗಟ್ಟಿಯಾಗಿರೋ ವ್ಯಕ್ತಿ ತನ್ನ ಮುಂದಿನ ಸಂತಾನಗಳಿಗೆ ಅವಕಾಶ ಕೊಡಿಸೋಕೆ ಎಲ್ಲ ಪ್ರಯತ್ನಗಳನ್ನು ಪಟ್ಟೇ ಪಡ್ತಾರಲ್ವಾ. ಆವಾಗ ಉಳಿದವರಿಗೆ, ಅದೇ ಸಮುದಾಯದಲ್ಲಿ, ಅದೇ SC/ST ಯಲ್ಲಿ ಉಳಿದಂಥವರಿಗೆ ಅನ್ಯಾಯ ಆಗೋದಿಲ್ವಾ. ಹಾಗಾಗಿ ಕ್ರೀಮಿ ಲೇಯರ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಸರ್ಕಾರಿ ಹುದ್ದೆಗಳ ಮೀಸಲಾತಿ ಆಗಿರ್ಬೋದು ಅಥವಾ ರಾಜಕೀಯದಲ್ಲಿ ಆರಿಸಿ ಬರೋಕಿರೋ ಮೀಸಲಾತಿಗಳಾಗಿರ್ಬೋದು. ಅದು ತುಂಬ ಇಂಪಾರ್ಟೆಂಟ್. ಅದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಈಗ ಅದನ್ನ ಕ್ರೀಮಿ ಲೇಯರ್ಗೆ ತನ್ನಿ ಅನ್ನೋ ಒಂದು ಸೂಚನೆಯನ್ನ ಅಥವಾ ಒಪಿನಿಯನ್ ಅನ್ನ ವ್ಯಕ್ತಪಡಿಸಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.